ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಯಾರೆಲ್ಲ ನೀವು 3ನೇ ತರಗತಿ 4ನೇ ತರಗತಿಯಲ್ಲಿ ಓದ್ತಿದ್ದೀರಾ, ಇನ್ನೇನು ನೆಕ್ಸ್ಟ್ 5ನೇ ತರಗತಿಗೆ ನೀವು ಜಾಯ್ನ್ ಆಗ್ತಿದ್ದೀರಾ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೇನಾದ್ರೂ ನವೋದಯ, ಮೊರಾರ್ಜಿ, ಸೈನಿಕ, ಆದರ್ಶ, ಆಳ್ವಾಸ್ ಮತ್ತು ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ರೆಗ್ಯುಲರ್ ನ ಅಡ್ಮಿಷನ್ಸ್ ಗಳು ಕೂಡ ಪ್ರಾರಂಭವಾಗಿದ್ದು, ರೆಗ್ಯುಲರ್ ನ ಅಡ್ಮಿಷನ್ಸ್ ಗಳು ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರ್ತದ. ಹಾಗಾಗಿ ವಸತಿ ಸಹಿತ ಮತ್ತು ವಸತಿ ರಹಿತ ಪ್ರವೇಶಗಳು ಕೂಡ ಪ್ರಾರಂಭ ಆಗಿದಾವ. ಆಮೇಲೆ ನೀವ್ ಯಾರಾದ್ರೂ ದೂರ್ನಲ್ಲಿ ಇದ್ದೀರಾ, ಆಮೇಲೆ ನಿಮಗೆ ಇಲ್ಲಿ ಬಂದು ನಮ್ಮಲ್ಲಿ ಆಫ್ಲೈನ್ ನಿಮಗೆ ಕೋಚಿಂಗ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋರು, ನಮ್ಮಲ್ಲಿ ಆನ್ಲೈನ್ ತರಗತಿಗಳು ಕೂಡ 1ನೇ ತಾರೀಕಿನಿಂದ ಈಗ ಪ್ರವೇಶಗಳು ಪ್ರಾರಂಭವಾಗಿದ್ದು, ಜೂನ್ 1ರಿಂದ ನಮ್ಮಲ್ಲಿ ತರಗತಿಗಳು ನಿಮಗೆ ಪ್ರಾರಂಭ ಆಗ್ತಿದಾವೆ. ಹಾಗಾಗಿ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವ್ರ ಏನ್ ಮಾಡ್ರಿ ಅಂತಂದ್ರ ಇವತ್ತೇ ಹಿಂದೆ ಕರೆ ಮಾಡಿ ನೀವೇನ್ ಮಾಡ್ರಿ ಅಂತಂದ್ರ ನಿಮ್ಮ ಒಂದು ಆಫ್ಲೈನ್ ಆಗಿರ್ಬೋದು ಅಥವಾ ಆನ್ಲೈನ್ ಆಗಿರ್ಬೋದು ನೀವು ಅಡ್ಮಿಷನ್ಸ್ ಗಳನ್ನ ತೆಗೆದುಕೊಳ್ಬಹುದು. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಇರ್ತಾವ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಇವತ್ತೇ ಅಡ್ಮಿಷನ್ಸ್ ಗಳನ್ನ ತೆಗೆದುಕೊಡ್ರಿ ಅಂತ ಹೇಳ್ತೀನಿ. ಜೂನ್ 1ರಿಂದ ನಮ್ಮ ಒಂದು ಆನ್ಲೈನ್ ತರಗತಿಗಳು ಪ್ರಾರಂಭ ಆಗಲಿದ್ದಾವೆ. ಪ್ರವೇಶಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ನೀವ್ ಯಾರೆಲ್ಲ ಪ್ರವೇಶಗಳನ್ನ ಪಡೆಯಲು ಇಚ್ಛಿಸ್ತಾ ಇದ್ದಾರಲ್ಲ ಅವ್ರ ಏನ್ ಮಾಡ್ರಿ ಅಂತಂದ್ರ ಇವತ್ತೇ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಕನ್ಫರ್ಮ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನ್ ನೋಡ್ತಾ ಹೋಗೋಣಪ್ಪ ಅಂತಂದ್ರ ಅಲ್ಪಸಂಖ್ಯಾತ ಮೊರಾರ್ಜಿ ಆಗಿರ್ಬೋದು, ಆಮೇಲೆ ಆಳ್ವಾಸ್ ಎಕ್ಸಾಮ್ ನಲ್ಲಿ ಆಗಿರ್ಬೋದು, ನವೋದಯ ಎಕ್ಸಾಮ್ ನಲ್ಲಿ ಆಗಿರ್ಬೋದು, ಸೈನಿಕ ಎಕ್ಸಾಮ್ ನಲ್ಲಿ ಆಗಿರ್ಬೋದು, ಮೆಥಮೆಟಿಕ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಆಮೇಲೆ ಅವುಗಳನ್ನ ಯಾವ ರೀತಿ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ವಿದ್ಯಾರ್ಥಿಗಳೇ, ಈಸಿ ಅಂಡ್ ಟ್ರಿಕ್ ಮೂಲಕ ನಾವು ಯಾವ ರೀತಿ ಬಿಡಿಸ್ತಾ ಹೋಗ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ತಾ ಹೋಗ್ರಿ. ದಶಮಾಂಶದ ಮೇಲೆ ಏನೈತಿ ಅಂತಂದ್ರ ಮೊದಲನೇ ಪ್ರಶ್ನೆ ಅದ. ಹಾಗಾಗಿ ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ನಾವು ಯಾವ ರೀತಿ ದಶಮಾಂಶ ಇದ್ದಾಗ ಓದ್ಬೇಕು ಅಂತಂದ್ರೆ 1.11 ಅಂತ ಓದ್ಬೇಕು. ಹೌದಾ? 1.11 ಪ್ಲಸ್ 11.11 ಪ್ಲಸ್ 111.1 ಇದೆ, ಪ್ಲಸ್ 0.11 ಇದೆ. ಹೌದಾ? ಇದನ್ನ ಏನ್ ಮಾಡು ಅಂತಂದ್ರೆ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾಗ ಮೊತ್ತವನ್ನ ನಾವು ಯಾವ ರೀತಿ ಕಂಡು ಹಿಡಿಬೇಕು ಅಂತಂದ್ರೆ ದಶಮಾಂಶವನ್ನ ನಾವು ಬಿಡಿಸ್ಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರ ಪಾಯಿಂಟ್ ಅನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು. ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ರೆ ಮಾತ್ರ ನಮ್ಗೆ ಏನಾಗ್ತದ ಅಂತಂದ್ರ ಆನ್ಸರ್ ಕರೆಕ್ಟ್ ಆಗಿ ಬರೋದಕ್ ಸಾಧ್ಯ ಆಗ್ತದ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ನೋಡ್ರಿ, ನಾನ್ ಬಿಡಿಸ್ತಾ ಹೋಗ್ತೀನಿ, ಹಾಗೆ ನೀವೇನ್ ಮಾಡ್ತಾ ಹೋಗ್ರಿ ಅಂತಂದ್ರ ನೋಟ್ ಮಾಡ್ತಾ ಹೋಗ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಿದ್ರೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಕ್ವಶನ್ಸ್ ಅನ್ನ ಯಾವ ರೀತಿ ನಾವು ಹಾಕೋಬೇಕು ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಇಲ್ಲಿ 1.11 ಅಂತ ಇದೆ. ಓಕೆ, ನೆಕ್ಸ್ಟ್ 11.1 ಅಂತ ಇದೆ, 11.11 ಅಂತ ಇದೆ. ಓಕೆ, ಪಾಯಿಂಟ್ ಕೆಳಗಡೆನೆ ನಮ್ಗೆ ಏನ್ ಮಾಡ್ಬೇಕು ಅಂತಂದ್ರ ಪಾಯಿಂಟ್ ಗಳನ್ನ ಇಟ್ಕೊಂಡಿದ್ದೆ ಅದಲ್ಲಿ ನಮಗೆ ರೈಟ್ ಆನ್ಸರ್ ಬರೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಎಷ್ಟಿದಾರೆ ಇಲ್ಲಿ 111 ಪಾಯಿಂಟ್ ಏನಿದೆ 1 ಅಂತ ಇದೆ. ಯಾವ್ಯಾವ ಪ್ಲೇಸ್ ಕೆಳಗಡೆ ಯಾವ್ಯಾವ ಪ್ಲೇಸ್ ಅನ್ನ ಬರಿಬೇಕು ಆ ಪ್ಲೇಸ್ ಅನ್ನ ಮಾತ್ರ ಬರ್ದಲ್ಲಿ ಏನಾಗ್ತದ ಅಂತಂದ್ರೆ ಕರೆಕ್ಟ್ ಆನ್ಸರ್ ಬರ್ತದ. ಹಾಗಾಗಿ 0.11 ಅಂತ ಇದೆ. ಓಕೆ, 0.11 ಅಂತ ಇದೆ. ಹಾಗಾದ್ರ ನಮಗೇನ್ ಕಂಡಿಡಿರಿ ಅಂತಂದ್ರ ಮೊತ್ತವನ್ನ ಕಂಡಿಡಿರಿ ಅಂತಂದ್ರ ಮೊತ್ತವನ್ನ ಕಂಡಿಡಿಬೇಕು ಅಂತಂದ್ರ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಏನು ಇಲ್ಲ ಅಂತಂದ್ರೆ 0 ಇರ್ತದ. ನಿಮಗ ಆನ್ಸರ್ ಗೊತ್ತಾಗ್ಲಿಲ್ಲ ಅಂತಂದ್ರ ಇಲ್ಲೇನ್ ಮಾಡ್ಕೊಡ್ರಿ, 0 ಅನ್ನ ಇಟ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಕುಡ್ಸನ್ ನೋಡ್ರಿ, ಏನಾಗ್ತದ ಇಲ್ಲಿ 1 2 3 ಆಗ್ತದ. ನೆಕ್ಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ನಮ್ಗೆ ಏನ್ ಬರ್ತದ 3 ಬರ್ತದ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪಾಯಿಂಟ್ ಬಿಟ್ಟು ಸಂಖ್ಯೆಗಳನ್ನ ಕೂಡ್ಸ್ಕೋಬೇಕು. ಇಲ್ಲಿ 4 ಬರ್ತದ. ಆಮೇಲೆ ನೋಡ್ರಿ, ಪಾಯಿಂಟ್ ಕೆಳಗಡೆನೆ ಏನ್ ಮಾಡಿದೀನಿ ಅಂತಂದ್ರ ಪಾಯಿಂಟ್ ಅನ್ನ ಕೊಟ್ಟಿದೀನಿ. ನೆಕ್ಸ್ಟ್ 1 2 3 ಬರ್ತದ. ನೆಕ್ಸ್ಟ್ 2 ಬರ್ತದ. ಆಮೇಲೆ 1 ಇದೆ, 1 ಬರ್ತದ. ಇಲ್ಲಿ ನಿಮಗ್ ಕೂಡ್ಸೋದಕ್ ಆಗ್ಲಿಲ್ಲ ಅಂತಂದ್ರೆ ಏನು ಇಲ್ಲ ಅಂತಂದ್ರೆ ಈ ಕೆಳಗಡೆ ಏನಿರ್ತದ ಅಂತಂದ್ರ ಈ ಪ್ಲೇಸ್ ಅಲ್ಲಿ ನಾವು 0 ಇಟ್ಕೊಳ್ಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟು ಬಂತು ನಮ್ಗೆ ಆನ್ಸರ್ 123.43 ಅಂತೇಳಿ ಬಂತು. 123.43 ಅಂತ ಇದೆ. ಹಾಗಾದ್ರೆ ಯಾವ ಆಪ್ಷನ್ ಅಲ್ಲಿ ನಮ್ಗೆ ಆನ್ಸರ್ ಇದೆ ಅಂತಂದ್ರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ, ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು, ಈಗ ಯಾರೆಲ್ಲ ಈಗ ಪ್ರೆಸೆಂಟ್ ಇನ್ 4ನೇ ತರಗತಿಗೆ ಹೋಗ್ತೀರಾ, ಆಮೇಲೆ 5ನೇ ತರಗತಿಗೆ ಹೋಗ್ತಿರಲ್ಲ
ಅವರಿಗಾಗಿಯೇ ನಮ್ಮಲ್ಲಿ ಏನ್ ಮಾಡಿದೀವಿ ಅಂತಂದ್ರ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಹಾಗಾಗಿ ಪ್ರವೇಶವನ್ನ ಪಡೆಯ ಬಯಸುವ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಇವತ್ತೇ ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಪ್ರವೇಶಗಳನ್ನ ಪಡ್ಕೊಳ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಬಹಳಷ್ಟು ಈಸಿಯಾಗಿ ಮ್ಯಾಥಮೆಟಿಕ್ಸ್ ನ ಬಹಳಷ್ಟು ಈಸಿಯಾಗಿ ನೀವು ಕಲಿತೀರಾ. ಹಾಗಾಗಿ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನ್ ಕೊಟ್ಟಿದಾರ ಅಂತಂದ್ರ 5 ಪ್ಲಸ್ 5 ಡಿವೈಡೆಡ್ ಬೈ 10 ಪ್ಲಸ್ 5 ಡಿವೈಡೆಡ್ ಬೈ 100 ಪ್ಲಸ್ 5 ಡಿವೈಡೆಡ್ ಬೈ 1000 ಅನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತೇಳಿ ಕೇಳಿದಾರ. ಹೌದಾ, ಡೆಸಿಮಲ್ ಫಾರ್ಮ್ ಅಲ್ಲಿ ಬರೆದಾಗ ನಮ್ಗೆ ಏನ್ ಆಗ್ತದ ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಭಿನ್ನ ರಾಶಿ ಇದ್ದಿದ್ದನ್ನ ದಶಮಾಂಶದಲ್ಲಿ ಬರೆಯೋದು ಬಹಳಷ್ಟು ಈಜಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನೋಡ್ರಿ ಇಲ್ಲಿ ಏನಿದೆ ಅಂತಂದ್ರೆ ಫಸ್ಟ್ +5 ಇದೆ. ಹಾಗಾಗಿ ನಾವ್ ಏನ್ ಮಾಡ್ಕೋತೀವಿ ಅಂತಂದ್ರೆ 5 ಅನ್ನ ಬರ್ಕೋತೀನಿ. ಕೆಳಗಡೆ ನೋಡ್ರಿ ದಶಮಾಂಶ ಭಿನ್ನ ರಾಶಿ ಇದ್ದಿದ್ದನ್ನ ದಶಮಾಂಶಕ್ಕೆ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಕೆಳಗಡೆ ಏನೈತ್ರಿ 10 ಐತಿ. ಹೌದಾ, 10 ಅಂತಂದ್ರೆ ನಮಗೆ ಇಲ್ಲಿ ಒಂದ್ ಪ್ಲೇಸ್ ಅಲ್ಲಿ 0 ಇದೆ. ಈ ಪ್ಲೇಸ್ ಅಲ್ಲಿ ಇರ್ತಕ್ಕಂತಹ 0ಯನ್ನ ನಾವು ರಿಮೂವ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಒಂದು ಪ್ಲೇಸ್ ಅಲ್ಲಿ 0 ಇತ್ತು ಅಂತಂದ್ರೆ ಮೇಲ್ಗಡೆ ಏನ್ ಮಾಡ್ತೀವಿ ಅಂತಂದ್ರೆ 1 ಬಿಟ್ಟು ಪಾಯಿಂಟ್ ಅನ್ನ ಕೊಡ್ತೀವಿ, ಹಿಂದ್ಗಡೆ 0ನ ಬರಿತೀವಿ. ಓಕೆ, ಹಾಗಾದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು? ಇದು 0.5 ಅಂತೇಳಿ ಬಂತು. ಓಕೆ, ಹಾಗಾದ್ರೆ ಇದೆಷ್ಟು ಬರ್ತದೆ? ಇಲ್ಲಿ ಎರಡು ಸೊನ್ನೆಗಳಿದಾವೆ. ಓಕೆ, ಕೆಳಗೆ ಛೇದದಲ್ಲಿ 2 ಸೊನ್ನೆಗಳಿದಾವೆ. 2 ಸೊನ್ನೆಗಳಿದ್ದಾಗ ನಮಗೆ ಎಷ್ಟು ಪ್ಲೇಸ್ ಅನ್ನ ಬಿಟ್ಟು ನಾವು ಪಾಯಿಂಟ್ ಅನ್ನ ಕೊಡ್ತೀವಿ ಅಂತಂದ್ರೆ 2 ಪ್ಲೇಸ್ ಅನ್ನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ 0.05 ಅಂತ ಬಂತು. ಹೌದಾ, ಎರಡನೇ ಸಂಖ್ಯೆ ಏನ್ ಬಂತು? 0.05 ಅಂತ ಬಂತು. ಓಕೆ, ಹಾಗಾದ್ರೆ ಈ ಪ್ಲೇಸ್ ಅಲ್ಲಿ ಇರ್ತಕ್ಕಂತಹ ಸಂಖ್ಯೆಯನ್ನ ನಾವು ನೋಡಿದಾಗ ಏನ್ ಬರ್ತದ ನೋಡ್ರಿ, ಕೆಳಗಡೆ 1000 ಅಂತ ಇದೆ. ಹೌದಾ, 1000ಗೆ ನಮ್ಗೆ ಎಷ್ಟು ಸೊನ್ನೆಗಳಿದಾವೆ? ಇಲ್ಲಿ 3 ಸೊನ್ನೆಗಳಿದಾವೆ. ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರ 3 ಪ್ಲೇಸ್ ಅನ್ನ ಬಿಟ್ಟು ಪಾಯಿಂಟ್ ಅನ್ನ ಕೊಡೋಣ. ಹಾಗಾದ್ರೆ ಎಷ್ಟಾಗ್ತದ್ರಿ? ಇಲ್ಲಿ ನಮ್ಗೆ ಹಿಂದ್ಗಡೆ 0ನ ಕೊಡೋಣ, 0.005 ಅಂತ ಆಗತ್ತೆ. ಓಕೆ, 0.005 ಅಂತೇಳಿ ಆಗ್ತದ. ಹಾಗಾದ್ರ ನಾವ್ ಈಗ ಇದನ್ನ ಏನ್ ಮಾಡ್ಬೋದು? ಕೂಡಿಸ್ಬೋದು. ನಿಮಗ್ ಡೈರೆಕ್ಟ್ ಆಗಿ ಕುಡ್ಸಕ್ ಬರ್ತಿತ್ತು ಅಂತಂದ್ರ ಕೂಡಿಸ್ರಿ. ಯಾಕಂತಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ನೋಡ್ರಿ ದಶಾಂಶ, ಶತಾಂಶ, ಸಹಸ್ರಾಂಶ ಅಂತ ಕರಿತೀವಿ ನಾವು. ಪಾಯಿಂಟ್ ಬಿಟ್ಟು ನೆಕ್ಸ್ಟ್ 3 ಪ್ಲೇಸ್ಗೆ ದಶಾಂಶ ಅಥವಾ 10ನೇಯ 1 ಭಾಗ, 100ನೇಯ 1 ಭಾಗ, ಆಮೇಲೆ 1000ನೇಯ 1 ಭಾಗ ಅಂತೇಳಿ ನಾವು 3 ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ಕರಿತೀವಿ. ಇಲ್ಲಿ ನೋಡ್ರಿ, ಪಾಯಿಂಟ್ ಬಿಟ್ಟು ಈ ಕಡೆ ಸಂಖ್ಯೆಗಳಿಗೆ, ಈ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಈ ಕಡೆ ಏನ್ ಕರಿತೀವಿ? ಬಿಡಿ, 10, 100, 1000 ಅಂತೇಳಿ ಕರಿತಿರ್ತೀವಿ. ಓಕೆ, ಹಾಗಾದ್ರ ಈ ಪ್ಲೇಸ್ ಅಲ್ಲಿ ಬಂದಿರ್ತಕ್ಕಂತಹ ಸಂಖ್ಯೆಗಳಿಗೆ 10ನೇಯ 1, 10ನೇಯ 1, ಈ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು 100ನೇಯ 1 ಅಂತ ಕರಿತೀವಿ. ಇದು ಈ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದಕ್ಕೆ 1000ನೇಯ 1 ಅಂತೇಳಿ ಕರಿತೀವಿ. ಓಕೆ, 1000ನೇಯ 1 ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರ ಇಲ್ಲಿ ನಮಗ ಇಲ್ಲಿ 3 ಪ್ಲೇಸ್ ಇದೆ, ಇಲ್ಲಿ 2 ಪ್ಲೇಸ್ ಇದೆ, ಇಲ್ಲಿ 1 ಪ್ಲೇಸ್ ಇದೆ. ಓಕೆ, ಹಾಗಾದ್ರೆ ಇಲ್ಲಿ 3 ಪ್ಲೇಸಿಗೆ ನಮ್ಗೆ ಇಲ್ಲಿ ಏನ್ ಬಂದೈತಿ ಅಂದ್ರೆ 3ನೇ ಪ್ಲೇಸಿಗೆ 5 ಬಂದಿದೆ, 2ನೇ ಪ್ಲೇಸಿಗೆ 5 ಬಂದಿದೆ, 1ನೇ ಪ್ಲೇಸಿಗೆ 5 ಬಂದಿದೆ. ಕೂಡಿಸಿದ್ರೆ 5 5 5 ಅಂತಾನೆ ಬರ್ತದ. ಓಕೆ, ಹಾಗಾದ್ರೆ ಪಾಯಿಂಟ್ ಇದೆ, ನಾವು ಪಾಯಿಂಟ್ ಕೊಡೋಣ. 1 ಪ್ಲೇಸಿಗೆ ಬಂತು, ಪಾಯಿಂಟ್ ಇದೆ, ಪಾಯಿಂಟ್ ಕೊಡೋಣ. ಹಾಗಾದ್ರೆ ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ನಮಗ ಒಂದು ಪೂರ್ಣ ಸಂಖ್ಯೆ ಇದೆ. ಇದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ 5 ಅನ್ನೋದು ಒಂದು ಪೂರ್ಣ ಸಂಖ್ಯೆ ಇದೆ. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತು? 5.555 ಅಂತ ಬಂತು. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಬಹಳ ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳೇ ಇವು. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡಿ ಏನ್ ಕೊಟ್ಟಿದಾರ ಅಂತಂದ್ರ ಕೂಡಿಸಿ ಅಂತೇಳಿ ಕೊಟ್ಟಾರ. ಕೂಡಿಸೋ ಸಂಖ್ಯೆಗಳನ್ನ ಏನೇನ್ ಕೊಟ್ಟಾರ ಅಂತೇಳಿ ನಾವು ನೋಡ್ಕೋಬೇಕು. ನೋಡಿಲ್ಲಿ 8452 ಪ್ಲಸ್ 6975 ಪ್ಲಸ್ 2345 ಅಂತ ಕೊಟ್ಟಿದಾರ. ಇದನ್ನ ಕೂಡಿಸಿದಾಗ ಎಷ್ಟು ಬರ್ತೈತಿ ಅಂತೇಳಿ ನೋಡ್ತಾ ಹೋಗೋಣ. 8452 6975 ಪ್ಲಸ್ 2345 ಕೂಡಿಸ್ಬೇಕು. ಹಾಗಾದ್ರ 5 5 10, ಇದೆರಡು ಎಷ್ಟು? 12. ನೆಕ್ಸ್ಟ್ 5 ಪ್ಲಸ್ 4 9, 9 1 10, ಇದು 7 17 ಆಗ್ತದ. ನೆಕ್ಸ್ಟ್ ನೋಡ್ರಿ 9 1 10, 4 3 7 17 ಆಗ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ 8 6 ಎಷ್ಟ್ ಆಗ್ತದ್ರಿ? 14 ಆಗ್ತದ. 14 ಪ್ಲಸ್ 3
17 ಆಗ್ತದ. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತು? 17,772 ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರ ಆಪ್ಷನ್ ಸಿ ಒಳಗೆ ಏನೈತ್ರಿ ನಮಗ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈಗ ಯಾರೆಲ್ಲ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಓದ್ತಾ ಇದ್ದೀರಲ್ಲ, ಅವರಿಗಾಗಿಯೇ ಮುರಾರ್ಜಿ ನವೋದಯ, ಆದರ್ಶ, ಆಳ್ವಾಸ್ ಮತ್ತು ಸೈನಿಕ ಶಾಲೆಯ ತರಬೇತಿಯನ್ನ ಆಫ್ಲೈನ್ ಮತ್ತು ಆನ್ಲೈನ್ ತರಬೇತಿಯ ಪ್ರವೇಶಗಳು ಈಗಾಗಲೇ ಪ್ರಾರಂಭವಾಗಿದ್ದು, ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈಗಲೇ ಇವತ್ತೇ ಕರೆ ಮಾಡಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಪ್ರವೇಶಗಳನ್ನ ಪಡ್ಕೊಡ್ರಿ ಅಂತ ಹೇಳ್ತಿದ್ದೀನಿ. ನಮ್ಮ ಒಂದು ಆನ್ಲೈನ್ ತರಗತಿಗಳು ಜೂನ್ 1ರಿಂದ ಪ್ರಾರಂಭ ಆಗ್ತಾವ. ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ. ನೀವು ಯಾವಾಗ ಬೇಕಾದ್ರೂ ಏನ್ ಮಾಡ್ಬೋದು ಅಂತಂದ್ರ ಆ ಕ್ಲಾಸ್ಗಳನ್ನ ನೀವು ಮಾಡ್ಬೋದು. ಪೇಡ್ ಕ್ಲಾಸಸ್ ಅನ್ನ ಯಾರು ತಗೊಂಡಿರ್ತಿರಲ್ಲ ಅವ್ರಿಗೆ ಏನಿರ್ತಾವ ಅಂತಂದ್ರ ಪ್ರತಿ ಒಂದು ಚಾಪ್ಟರ್ ಮೇಲೆ ಪ್ರತಿಯೊಂದು ಟೆಸ್ಟ್ ಇರ್ತವೆ. ಆಮೇಲೆ ನಾವು ನೋಟ್ಸ್ ಅನ್ನ ನಿಮಗೆ ಕಳಿಸ್ತೀವಿ. ಆಮೇಲೆ ಪ್ರತಿದಿನ ರೆಕಾರ್ಡೆಡ್ ಕ್ಲಾಸಸ್ ಅನ್ನ ಕಳಿಸ್ತೀವಿ. ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಆಮೇಲೆ ನಿಮಗೆ ನವೋದಯ ಚಿತ್ರಗಣಿತ ಆಗಿರ್ಬೋದು, ಆಮೇಲೆ ನವೋದಯ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ಯಾಸೇಜಸ್ ಆಗಿರ್ಬೋದು, ಆಮೇಲೆ ಕನ್ನಡ ಗ್ರಾಮರ್ಸ್ ಆಗಿರ್ಬೋದು, ಆಮೇಲೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಪ್ಯಾಸೇಜಸ್ ಆಗಿರ್ಬೋದು, ಆಮೇಲೆ ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು. ಈ ಎಲ್ಲಾ ತರಗತಿಗಳು ನಮ್ಮಲ್ಲಿ ಆನ್ಲೈನ್ ತಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಜೂನ್ 1ರಿಂದ ಪ್ರಾರಂಭ ಆಗ್ತಾವ. ನೀವಿನ್ನೂ ತಡ ಮಾಡಬೇಡಿ, ಯಾಕಂತಂದ್ರೆ ಟೈಮ್ ಶಾರ್ಟ್ ಆಗಿರೋದ್ರಿಂದ ಇನ್ನೇನು ನವೋದಯ ಎಕ್ಸಾಮ್ ನ ಅಪ್ಲಿಕೇಶನ್ ಕೂಡ ಕರೀತಾರೆ ಜೂನ್ ಅಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳೇ ನೀವೇನ್ ಮಾಡ್ರಿ ಅಂತಂದ್ರೆ ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ತಾ ಹೋಗೋಣ. ಗುಣಲಬ್ಧ ಕಂಡು ಹಿಡೀರಿ ಅಂತೇಳಿದೆ. ಓಕೆ, ಗುಣಲಬ್ಧ ಕಂಡು ಹಿಡೀರಿ ಅಂತಂದ್ರೆ ಏನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕಾಗ್ತದ. ಹಾಗಾದ್ರ ಗುಣಾಕಾರವನ್ನ ಮಾಡ್ತಾ ಹೋಗೋಣ ನೋಡ್ರಿ. 475 ಇಂಟು 121 ಅಂತೇಳಿದೆ. 121 ಬಗ್ಗೆ ನನಗ್ ಬರೋದಿಲ್ಲ, ಹೌದಾ? ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರ ಇಲ್ಲಿ ಒಂದೊಂದೇ ಪ್ಲೇಸ್ ಇಂದ ನಾವ್ ಏನ್ ಮಾಡೋಣ ಅಂತಂದ್ರ ಗುಣಾಕಾರ ಮಾಡ್ತಾ ಹೋಗೋಣ. ಎಷ್ಟ್ರಿ? 1 5 5 ಆಗ್ತದ. ನೆಕ್ಸ್ಟ್ 1 7 7 ಆಗ್ತದ. ನೆಕ್ಸ್ಟ್ 1 4 4 ಆಗ್ತದ. ಪ್ಲಸ್ ಒಂದು ಪ್ಲೇಸ್ ಅನ್ನ ಇಲ್ಲಿ ನಾವು ಬಿಡ್ಬೇಕು, ಒಂದ್ ಪ್ಲೇಸ್ ಅನ್ನ ಮೂವ್ ಮಾಡ್ಕೋಬೇಕು. ಯಾಕಂತಂದ್ರ ನೆಕ್ಸ್ಟ್ ಡಿಜಿಟ್ಲೆ ನಾವ್ ಏನ್ ಮಾಡತ್ತಿರ್ತೀವಿ? ಇಂಟು ಮಾಡ್ತಿರ್ತೀವಿ. ಹಾಗಾಗಿ ಏನ್ ಮಾಡೋಣ ಅಂತಂದ್ರ ಒಂದು ಪ್ಲೇಸ್ ಅನ್ನ ಇಲ್ಲಿ ಮೂವ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 5 ಎಷ್ಟು? 10 ಆಗ್ತದ. ಹಾಗಾದ್ರೆ ಒಂದ್ ಕೈಲನ್ನ ಆ ಕಡೆ ಸೈಡ್ ಇಟ್ಕೋತೀನಿ. ನೆಕ್ಸ್ಟ್ ನೋಡ್ರಿ, 2 7 14 ಇದೊಂದು 15 ಆಗ್ತದ. ನೆಕ್ಸ್ಟ್ 2 4 8 ಇದೊಂದು 9 ಬರ್ಕೊಳ್ತೀನಿ. ಓಕೆ, ಇನ್ನ ನೆಕ್ಸ್ಟ್ ಲಾಸ್ಟ್ ಒಂದು ನಮ್ಗೇನ್ ಉಳಿದಿದೆ? ಸಂಖ್ಯೆ ಉಳಿದಿದೆ. ಇದ್ರಲ್ಲೇನು ಕೂಡ ನಾವ್ ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕಾಗ್ತದ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು? 2 ಪ್ಲೇಸ್ ಗಳನ್ನ ಬಿಟ್ಕೋಬೇಕು. ಓಕೆ, ಯಾಕಂತಂದ್ರೆ ಈ 2 ಪ್ಲೇಸ್ ನಮ್ಗೆ ಏನಾಗದ? ಈಗ ಇಂಟು ಮಾಡೋದ್ ಮುಗ್ದದ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಪ್ಲೇಸ್ ಇಂದ ಇಂಟು ಮಾಡ್ಬೇಕಾದ್ರೆ ಇಲ್ಲಿ 2 ಪ್ಲೇಸ್ ಅನ್ನ ನಾನು ಬಿಟ್ಟಿದೀನಿ. ನೆಕ್ಸ್ಟ್ ನೋಡ್ರಿ, 1 5 5, 1 7 7, 1 4 4 ಆಗ್ತದ. ಓಕೆ, ಹಾಗಾದ್ರೆ ಇಲ್ಲಿ ನಮ್ಗೆ ಆನ್ಸರ್ ಎಷ್ಟು ಬರ್ತದ ಅಂತ ಹೇಳಿ ನೋಡ್ಬೇಕು. 5ಕ್ಕೆ 0 ಕೊಡ್ಸಿದ್ರೆ 5 ಆಗ್ತದ. 7ಕ್ಕೆ 0 ಕೊಡ್ಸಿದ್ರೆ 7 ಆಗ್ತದ. ನೆಕ್ಸ್ಟ್ 5 5 10, ಇದು 4 14 ಆಗ್ತದ. ನೆಕ್ಸ್ಟ್ 9 1 10, ಇದೊಂದು 7 17 ಆಗ್ತದ. ನೆಕ್ಸ್ಟ್ 4 1 5 ಆಗ್ತದ. ಓಕೆ, ಹಾಗಾದ್ರೆ ಆನ್ಸರ್ ಎಷ್ಟು ನೋಡ್ರಿ ನಮ್ದು? 57,475. 57,475 ಆಪ್ಷನ್ ಡಿ ಅಲ್ಲಿ ನಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಓಕೆ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗೆ ಇರ್ತಾವ, ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ತೆಂಗಿನಕಾಯಿಯ ವ್ಯಾಪಾರಿಯು ವರ್ಷದ ಮೊದಲನೇ ತಿಂಗಳು ಯಾವ್ದು ಬರ್ತದ್ರಿ? ಜನವರಿ ತಿಂಗಳು ಬರ್ತದ. ಹಾಗಾದ್ರ ತೆಂಗಿನಕಾಯಿಯ ವ್ಯಾಪಾರಿ ಏನ್ ಮಾಡ್ತಾನಂತಂದ್ರ ವರ್ಷದ ಮೊದಲನೇ ತಿಂಗಳಿನಲ್ಲಿ 47,652 ಕಾಯಿಗಳನ್ನು ಕೊಂಡನು. ಏನ್ ಮಾಡ್ತಾನ? 47,652 ಏನ್ ಮಾಡ್ತಾನಂತಂದ್ರ ಕಾಯಿಗಳನ್ನ, ತೆಂಗಿನ ಕಾಯಿಗಳನ್ನ ಏನ್ ಮಾಡ್ತಾನಂತಂದ್ರ ಕೊಂಡ್ಕೊಳ್ತಾನ. ಹಾಗಾದ್ರ ಎರಡನೇ ತಿಂಗಳಿನ ಅಂತ್ಯಕ್ಕೆ ಏನ್ ಮಾಡ್ತಾನಂತಂದ್ರ ಫೆಬ್ರವರಿ ಮುಗಿದ್ರೊಳಗಾಗಿ ಅವೆಷ್ಟು ಮಾರ್ತಾನಂತಂದ್ರ 47,622 ಕಾಯಿಗಳನ್ನ ಮಾರುತ್ತಾನೆ. ಹಾಗಾದರೆ ಅವನ ಬಳಿ ಉಳಿದಿರುವ ಕಾಯಿಗಳು ಎಷ್ಟು ಅಂತೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ನಮಗ ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕು. ಏನಂತಂದ್ರ ಉಳಿದಿರುವ ಅಂತೇಳಿ ಕೊಟ್ಟಾರ, ಹೌದಾ?
ಉಳಿದಿರುವ ಅಂತ ಕೊಟ್ಟಾಗ ನಾವೇನ್ ಮಾಡ್ಬೇಕು ಅಂತಂದ್ರ ಮೈನಸ್ ಅನ್ನ ಮಾಡ್ಬೇಕು. ಹೌದಾ? ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಲ್ಲಿ ಉಳಿದಿರುವ ಅಂತೇಳಿ ಕೊಟ್ರು ಅಂತಂದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಒಟ್ಟು ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವ್ ಇಲ್ಲಿ ಏನ್ ಮಾಡೋಣ ಅಂತಂದ್ರ ಮೈನಸ್ ಮಾಡ್ತಾ ಹೋಗೋಣ. 47,652 ಮೈನಸ್ 47,622 ಮೈನಸ್ ಮಾಡ್ತಾ ಹೋದ್ರೆ 2ರಲ್ಲಿ 2 ಕಳೆದ್ರೆ 0 ಉಳಿತು, 5ರಲ್ಲಿ 2 ಕಳೆದ್ರೆ 3 ಉಳಿತು, ಆಮೇಲೆ 0 0 0. ಹಾಗಾದ್ರೆ ಎಷ್ಟು ಬಂತು ನಮ್ಗೆ ಆನ್ಸರ್? 30 ಅಂತ ಬಂತು. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ. ಕ್ವಶನ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ? ದೊಡ್ಡದಾಗಿದೆ ಅಂತ ಅನಿಸ್ತಿತ್ತು. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಇದು ಕೂಡ ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಕೇರ್ತಕ್ಕಂತಹ ಪ್ರಶ್ನೆನೇ ಆಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡ್ರಿ, ಈ ಕೆಳಗಿನವುಗಳನ್ನು 12 ಮತ್ತು 16ರ ಮಸ ಯಾವುದು ಅಂತ ಕೇಳಿದಾರೆ. ಈ ಕೆಳಗಿನವುಗಳಲ್ಲಿ ಏನಾಗ್ಬೇಕದು? ಈ ಕೆಳಗಿನವುಗಳಲ್ಲಿ 12 ಮತ್ತು 16ರ ಮಸ ಯಾವುದು ಅಂತ ಕೇಳಿದಾರೆ. ಹೌದಾ? ಮಸ ಕೇಳಿದಾಗ ನಮ್ಗೆ ಏನ್ ಗೊತ್ತಿರ್ಬೇಕು ಅಂತಂದ್ರ ಲಸ ಮಾಡ್ಬೇಕಾರ ಏನ್ ರೂಲ್ಸ್ ಅದಾವ, ಆಮೇಲೆ ಮಸ ಮಾಡ್ಬೇಕಾದ್ರೆ ಏನ್ ರೂಲ್ಸ್ ಅದಾವ ಅಂತ ಹೇಳಿ ಗೊತ್ತಿರ್ಬೇಕು. ಮಸ ಏನಾಗಿರ್ತದ ರೀ? ಅವಿಭಾಜ್ಯ ಸಂಖ್ಯೆಗಳು ಇದ್ದು ಅಂತಂದ್ರೆ ಏನಾಗಿರ್ತಿತ್ತು? ಮಸ ಯಾವತ್ತು 1 ಆಗಿರ್ತಿತ್ತು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಮಗ ಮಸ ಕಂಡು ಹಿಡ್ಕೋಬೇಕು ಅಂತಂದ್ರ ಭಾಗಾಕಾರ ವಿಧಾನದ ಮೂಲಕ ಮಸವನ್ನ ಕಂಡು ಹಿಡಿತಾ ಹೋಗೋಣ, ಅಪವರ್ತನ ವಿಧಾನದ ಮೂಲಕ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 12 ಮತ್ತು 16 ಎರಡು ಒಂದ ಮಗ್ಗಿಲೆ ಭಾಗ ಹೋಗ್ತತಿ ಏನಂತ ನೋಡ್ಕೋಬೇಕು. ಹೌದಾ? 2 ಒಂದ ಮಗ್ಗಿ ಒಳಗ್ ಭಾಗ ಹೋಗ್ತದ ಇದು. ಯಾಕಂದ್ರ 12 ಒಂದು ಸಮ ಸಂಖ್ಯೆ, ಆಮೇಲೆ 16 ಒಂದು ಸಮ ಸಂಖ್ಯೆ. ಹೌದಾ? 12 ಒಂದು ಸಮ ಸಂಖ್ಯೆ ಆಗ್ಯದ, 16 ಕೂಡ ಒಂದು ಸಮ ಸಂಖ್ಯೆ ಆಗ್ಯದ. ಹಾಗಾದ್ರೆ ಇದು ಎದರಲ್ಲೇ ಭಾಗ ಹೋಗ್ತದ ಅಂತಂದ್ರ ನಿಮಗ ಭಾಜ್ಯತೆಯ ನಿಯಮಗಳು ಬರ್ತಿತ್ತು ಅಂತಂದ್ರ ಇದು ಯಾವ್ದ್ರ ಮಗ್ಗಿಲೆ ಭಾಗ ಹೋಗ್ತೈತಿ ಅಂತ ಹೇಳಿ ಗೊತ್ತಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇದು 4ರ ಮಗ್ಗಿಲೇನು ಭಾಗ ಹೋಗ್ತದ, ಮತ್ತ 2ರ ಮಗ್ಗಿಲೇನು ಭಾಗ ಹೋಗ್ತದ. ನನಗ್ 4ರ ಮಗ್ಗಿಲೆ ಕನ್ಫ್ಯೂಷನ್ ಆಕೈತ್ರಿ, ಮಾಡಕ್ ಆಗಂಗಿಲ್ಲ ಅನ್ನೋರು 2ರ ಮಗ್ಗಿಲೇನು ಮಾಡ್ಕೋಬಹುದು. ಹೌದಾ? 2 ಎಸ್ಟ್ಲೆ 12 ರೀ, 2 6ಲೆ 12, ಆಮೇಲೆ 2 ಎಸ್ಟ್ಲೆ 16 ರೀ, 2 8ಲೆ 16 ಆಗ್ತದ. ಮತ್ತೇನ್ ಮಾಡ್ತಾವ ನೋಡ್ರಿ, ಇವ 6 ಮತ್ತು 8 ಸಮ ಸಂಖ್ಯೆಗಳದಾವ, ಮತ್ 2ನ ಮಗ್ಯಾಗ ಭಾಗ ಹೋಗ್ತಾವ. ಹೌದಾ? ಈ ಮಸ ಅಂದ್ರನ ಏನು? ಫಸ್ಟ್ ಮಸ ಅಂದ್ರ ಏನಂತಂದ್ರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೇಳಿ ಕರಿತೀವಿ. ಹೌದಾ? ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೇಳಿ ಕರಿತೀವಿ. ಹಾಗಾದ್ರ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ರೂಲ್ ಏನಪ್ಪಾ ಅಂತಂದ್ರ ಫಸ್ಟ್ ನಮಗ ಕೊಟ್ಟಂತಹ ದತ್ತ ಸಂಖ್ಯೆಗಳು ಅಂತಂದ್ರ ಕೊಟ್ಟಂತಹ ಸಂಖ್ಯೆಗಳು ಎಲ್ಲಾನು ಏನಾಗಿರ್ಬೇಕಂತಂದ್ರ ಒಂದ ಮಗ್ಗಿಯೊಳಗ್ ಭಾಗ ಹೋಗಿರ್ಬೇಕು. ಅದ್ ಎಷ್ಟು ಬೇಕಾದಷ್ಟು ಮಗಿ ಇರ್ಲಿ, ಅದ 10 ಇರ್ಲಿ, 15 ಇರ್ಲಿ, 4 ಇರ್ಲಿ, 3 ಇರ್ಲಿ, ಅದ ಎಲ್ಲಾ ಕೊಟ್ಟಂತಹ ಸಂಖ್ಯೆಗಳು ದತ್ತ ಸಂಖ್ಯೆಗಳನ್ನ ಏನ್ ಕೊಟ್ಟಿರ್ತಾರಲ್ಲ, 2 ಸಂಖ್ಯೆಗಳು ಕೊಡ್ಲಿ, 3 ಸಂಖ್ಯೆಗಳು ಕೊಡ್ಲಿ, 4 ಸಂಖ್ಯೆಗಳು ಕೊಡ್ಲಿ, ಹೌದಾ? ಆ ಸಂಖ್ಯೆಗಳು ಏನಾಗಿರ್ಬೇಕಂತಂದ್ರ ಒಂದ ಮಗ್ಗಿಯೊಳಗ್ ಭಾಗ ಹೋಗ್ತಿರ್ಬೇಕು. ಹೌದಾ? ಒಂದ ಮಗ್ಗಿಯೊಳಗ್ ಭಾಗ ಹೋಗ್ತಿತ್ತು ಅಂತಂದ್ರ ಅಲ್ಲಿವರೆಗೂ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಮಸಾವನ್ನ ಮಾಡ್ತೀವಿ. ಹಾಗಾದ್ರೆ ನೋಡ್ರಿ, ಮತ್ 2ರಲ್ಲೇನೋ ಹೋಗ್ತದ. ಅದು ಎಷ್ಟಲ್ಲೇ ಹೋಗ್ತದ್ರಿ? 2ರಲ್ಲೇ ಹೋಗ್ತದ. ಹಾಗಾದ್ರ 2 3ಲೆ 6, 2 4ಲೆ 8. ಹೌದಾ? ಹಾಗಾದ್ರೆ ಇಲ್ಲಿ 3 ಮತ್ತು 4 ಮತ್ ಒಂದ ಮಗ್ಗಿಯೊಳಗ್ ಭಾಗ ಹೋಗ್ತಾವ? ಇಲ್ಲ. ಹಾಗಾದ್ರ ನಾವ್ ಏನ್ ಮಾಡೋಣ ಅಂತಂದ್ರ ಮಸವನ್ನ ಇಲ್ಲೇ ಮಾಡೋದ್ ಏನ್ ಮಾಡ್ಬಿಡ್ಬೇಕು? ನಿಲ್ಲಿಸ್ ಬಿಡ್ಬೇಕು. ಅದೇ ರೀತಿಯಾಗಿ ಈ 12 ಮತ್ತು 16ರ ಲಸ ಕೇಳಿದ್ರು ಅಂತಂದ್ರೆ ಎಷ್ಟ್ ಬರ್ತಿತ್ತು? 12 ಮತ್ತು 16ರ ಲಸ ಕೇಳಿದ್ರು ಅಂತಂದ್ರೆ ಹೆಂಗ್ ಮಾಡ್ತಿದ್ವಿ ನಾವು? ಇಲ್ಲಿ ನಮ್ಗ 2ರ ಮಗ್ಗಿಲೆ ಹೋಗ್ತಿತ್ತು. ಫಸ್ಟ್ 2 6ಲೆ, 2 8ಲೆ, ಆಮೇಲೆ ಮತ್ 2ರಲ್ಲೇ ಹೋಗ್ತಿತ್ತು, 2 3ಲೆ, 2 4ಲೆ ಹೋಗ್ತಿತ್ತು. ಮತ್ತೇನ್ ಮಾಡ್ತಿದ್ವಿ? ಇದನ್ನ ಸಂಪೂರ್ಣವಾಗಿ ಭಾಗ ಹೋಗುವವರೆಗೂ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರ ಕೆಳಗಡೆ 1 ಬರೋವರೆಗೂ ಮಾಡ್ತಿದ್ವಿ. ಈ 2 ಒಂದ ಮಗ್ಯಾಗ ಹೋಗಂಗಿಲ್ಲ ಅಂದ್ ಬಳಕ 3 ಒಂದ್ಲೆ ತಗೋಬೇಕು, 4ಕ್ಕೆ 4 ಇಡ್ಬೇಕು, ಮತ್ 4 ಒಂದ್ಲೆ ತಗೋಬೇಕು. ಕೆಳಗಡೆ ಏನ್ ಮಾಡ್ತಿದ್ವಿ? 1 ಬರೋವರೆಗೂ ಮಾಡ್ತಿದ್ವಿ. ಅದೇ ಏನಂತಂದ್ರ ಲಸ ಕೇಳಿದ್ರು ಅಂತಂದ್ರ. ಹೌದಾ? ಲಸ ಕೇಳಿದ್ರು ಅಂತಂದ್ರ ಏನ್ ಮಾಡ್ತಿದ್ವಿ? ಲಸ ಕೇಳಿದ್ರು ಅಂತಂದ್ರ ಕೆಳಗಡೆ 1 ಬರೋವರೆಗೂ ಮಾಡ್ತಿದ್ವಿ. ನೆಕ್ಸ್ಟ್ ಇಲ್ಲಿ ನಮಗ್ ಏನ್ ಕೇಳಿದಾರ ಅಂತಂದ್ರ ಮಸ ಅವನ್ನ ಕೇಳಿದಾರೆ. ಓಕೆ, ಮಸ ಕೇಳಿದಾಗ ಎಲ್ಲಿವರೆಗೂ ಯಾವ ಮಗ್ಗಿಲೆ ಒಂದೇ ಮಗ್ಗಿಲೆ ದತ್ತ ಸಂಖ್ಯೆಗಳು ಭಾಗ ಹೋಗ್ತಿರ್ತಾವಲ್ಲ ಅಲ್ಲಿವರೆಗೂ ಮಾತ್ರ ಮಾಡ್ಬೇಕು. ಹಾಗಾದ್ರೆ ಮಸ ಎಷ್ಟ್ ಬಂತು? 2 × 2 ಮಾಡಿದಾಗ ನಮ್ಗೆ ಎಷ್ಟು ಬರ್ತದ್ರಿ? 4 ಬರ್ತದ. ಹಾಗಾದ್ರೆ ಮಸ ಎಷ್ಟು? 4 ಆಗ್ತದ. ಅದೇ ರೀತಿಯಾಗಿ ಲಸ ಎಷ್ಟು ಅಂತೇಳಿ ನಾವ್ ನೋಡಿದಾಗ ಏನ್ ಮಾಡ್ಬೇಕಂತಂದ್ರ 2 × 2 × 3 × 4 ಮಾಡ್ಬೇಕು. ಹೌದಾ? ಹಾಗಾದ್ರ 2 2ಲೆ 4, 4 3ಲೆ 12. ಹೌದಾ? 4 3ಲೆ 12, 12 4ಲೆ ಎಷ್ಟ್ರಿ? 12 4ಲೆ
12 1 12 12 24 12 3 36 12 4 48 ಅಂತೇಳಿ ನಮಗ ಲಸ ಬರ್ತಿತ್ತು. ಓಕೆ, ಹಾಗಾದ್ರ ವಿದ್ಯಾರ್ಥಿಗಳ ಇದ್ರ ಲಸ ಎಷ್ಟಾತು? 48 ಆತು. ಮಸ ಎಷ್ಟೈತ್ರಿ ಇಲ್ಲಿ? 4 ಆಯ್ತು. ಹಾಗಾದ್ರೆ ನಮಗ್ ಕೇಳ್ತಕ್ಕಂತ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತಿದ್ನಿ. ಹಾಗಾದ್ರ ಆನ್ಸರ್ ಎಲ್ಲಿತ್ರಿ? ಆಪ್ಷನ್ ಸಿ ಅಲ್ಲದ. ಆಪ್ಷನ್ ಸಿ ಅಲ್ಲಿ ನಮಗ್ ಮಸ ಕೇಳಿದಾರ, 4 ಬಂದದ. ಹಾಗಾದ್ರೆ ಆಪ್ಷನ್ ಸಿ 4 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಒಂದು ಶಾಲೆಯಲ್ಲಿ 2/3 ಒಂದು ಶಾಲೆಯಲ್ಲಿ 2/3 ವಿದ್ಯಾರ್ಥಿಗಳು ಗಂಡು ಮಕ್ಕಳು ಏನದಾರ ಅಂತಂದ್ರ 2/3 ಏನದಾರ ಅಂತಂದ್ರ ಬಾಯ್ಸ್ ಅದಾರ. ಓಕೆ, ಹಾಗಾದ್ರ ಹೆಣ್ಣು ಮಕ್ಕಳ ಸಂಖ್ಯೆ ಗರ್ಲ್ಸ್ ಎಷ್ಟದಾರ್ರಿ? ಹೆಣ್ಣು ಮಕ್ಕಳ ಸಂಖ್ಯೆ 35 ಅಂತ. ಹಾಗಾದ್ರ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದಾರ. ನಿಮಗೆ ಎಲ್ಲಿಂದ ಪ್ರಶ್ನೆ ಬಂತು ಅಂತೇಳಿ ನೀವು ಮಿಸ್ಟೇಕ್ ಮಾಡ್ಕೋಬಹುದು, ನೀವು ಕನ್ಫ್ಯೂಷನ್ ಆಗ್ಬೋದು. ಅದ್ರ ಬಂದಿರೋ ಪ್ರಶ್ನೆ ಎಲ್ಲಿಂದ ಅಂತಪ್ಪ ಅಂತಂದ್ರ ಭಿನ್ನ ರಾಶಿಯಲ್ಲಿಂದ ಬಂದತ್. ಹೌದಾ? ಹಾಗಾದ್ರ ಇಲ್ಲಿ ನೋಡ್ರಿ, 2/3 ಬಾಯ್ಸ್ ಅದಾರ. ಅವ್ರು ಎಷ್ಟದಾರ ಅಂತ ಗೊತ್ತಿಲ್ಲ ನನಗ, ಎಕ್ಸ್ ಅಂತ ಇಟ್ಕೋತನ. ಹೌದಾ? ಅಥವಾ ನೀವ್ ಎ ಇರತ್ತ ಇಟ್ಕೋರಿ, ಬಿ ಇರತ್ತ ಇಟ್ಕೋರಿ, ಏನ್ ಬೇಕಾದ್ ಇಟ್ಕೋರಿ. ಇಲ್ಲಿ ನೋಡಿ 2/3 ಬಾಯ್ಸ್ ಅದಾರ, ಅವ್ರು ಎಷ್ಟದಾರ ಅಂತೇಳಿ ನನಗ್ ಗೊತ್ತಿಲ್ಲ. ಅದ ಇಲ್ಲಿ ಟೋಟಲ್ 3 ಅದಾರ ಅನ್ನೋದು ಗೊತ್ತೈತಿ ನನಗ. ಅಂದ್ರ ಇಲ್ಲೇ ಕೊಟ್ಟಾರ, ಅವ್ರ ಟೋಟಲ್ 3 ಅದಾರತ್ತೆ ಕೊಟ್ಟಾರ. ಅದ್ರ 2 ಭಾಗ ಬಾಯ್ಸ್ ಅದಾರತ್ತ, ಇನ್ ಉಳ್ದವ್ರ ಯಾರದಾರ? ಗರ್ಲ್ಸ್ ಅದಾರು. ಇನ್ ಉಳ್ದವ್ರ ಎಷ್ಟ ಅಂತಂದ್ರ 1 ಪಟ್ ಇರ್ತಾರ 3 ಇಲ್ಲಿ 2 ಹೋದ್ರ ಇಲ್ಲಿ 1 ಉಳಿತು. ಹಾಗಾಗಿ ಇಲ್ಲಿ ಎಷ್ಟದಾರ ಅಂತಂದ್ರ 1 ಪಟ್ ಎಷ್ಟದಾರ ಅಂತಂದ್ರ 30 ಅದಾರ. ಹೌದಾ? 1 ಪಟ್ ಎಷ್ಟದಾರು? 30 ಅದಾರ. 1 ಪಟ್ಟು 30 ಆದ್ರ ಇನ್ ಟೋಟಲ್ ಎಷ್ಟದಾರು? 3 ಪಟ್ ಅದಾರ ಅಂತಂದ್ರ 30 × 3 ಮಾಡ್ರಿ 90 ಆಗ್ತದ. ಓಕೆ, 30 × 3 ಮಾಡ್ರಿ ಎಷ್ಟಾಗ್ತದ್ರಿ? ಇಲ್ಲಿ 90 ಆಗ್ತದ. ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ರು ಅಂತಂದ್ರೆ ಎಷ್ಟು? 90. ಅದ್ರಲ್ಲಿರ್ತಕ್ಕಂತಹ ಏನ್ ಕೇಳಿದಾರ ಅಂತಂದ್ರ ಹಾಗಾದ್ರೆ ಶಾಲೆಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳು ಕೇಳಿದಾರ. ಹೌದಾ? ಒಟ್ಟು ವಿದ್ಯಾರ್ಥಿಗಳು ಎಷ್ಟದಾರಿ? ನಮ್ಗ ಆನ್ಸರ್ ಬಂತು ಈಗ. ಹೌದಾ? ಎಷ್ಟದಾರ್ರಿ? ಒಟ್ಟು ವಿದ್ಯಾರ್ಥಿಗಳು ಆಪ್ಷನ್ ಸಿ 90 ಅದಾರ. ಇನ್ನ ಬಾಯ್ಸ್ ಎಷ್ಟದಾರ ಅಂತೇಳಿ ಕೇಳಿದ್ರು ಅಂತಂದ್ರ ಇದ್ರಾಗ ನೋಡ್ರಿ 30 ಮಂದಿ ಗರ್ಲ್ಸ್ ಅದಾರ ಅಂತಂದ್ರ 90 30 ಮೈನಸ್ ಮಾಡಿದ್ರೆ ಎಷ್ಟು ಉಳಿತಿತ್ತು? 60 ಉಳಿತಿತ್ತು. ಹಾಗಾದ್ರ 60 ಏನದಾರ ಅಂತಂದ್ರ ಇಲ್ಲಿ ಬಾಯ್ಸ್ ಅದಾರ. ಹೌದಾ? ಆಮೇಲೆ 30 ಏನದಾರ ಅಂತಂದ್ರ ಗರ್ಲ್ಸ್ ಅದಾರ. ಓಕೆ, 30 ಗರ್ಲ್ಸ್ ಅದಾರ, 60 ಬಾಯ್ಸ್ ಅದಾರ. ಟೋಟಲ್ ಎಷ್ಟು ಅದಾರ ಅಂತಂದ್ರ 90 ಅದಾರ. ಓಕೆ, ಆನ್ಸರ್ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ನೋಡ್ರಿ, ಬಹಳಷ್ಟು ಈಜಿ ಆಗಿರ್ತಕ್ಕಂತ ಪ್ರಶ್ನೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ. 1 ಪಟ್ಟ 30 ಅದಾರ ಅಂತಂದ್ರ 3 ಪಟ್ಟ ಎಷ್ಟ್ ಆಗ್ತೈತಿ ಅಂತೇಳಿ ನೋಡೋದು 90 ಆಗ್ತೈತಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನ ನೋಡ್ರಿ. ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಲಂಬ ಕೋನಗಳಿವೆ ಅಂತೇಳಿ ಕೇಳಿದಾರ. ಇದು ಕೂಡ ನಿಮ್ಮ ಒಂದು ಪುಸ್ತಕದಲ್ಲಿರ್ತಕ್ಕಂತಹ ಪ್ರಶ್ನೆ ಆಗ್ಯದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಲಂಬ ಕೋನಗಳಿವೆ ಅಂತೇಳಿ ಕೊಟ್ಟಾಗ ನಾವ್ ನೋಡ್ರಿ ಒಂದು ಪೂರ್ಣ ಕೋನವನ್ನ ಕೊಟ್ಬಿಟ್ಟಾರ ಅವ್ರು. ಒಂದು ಪೂರ್ಣ ಕೋನದಲ್ಲಿ ಎಷ್ಟು ಲಂಬ ಕೋನಗಳಿರ್ತಾವ ಅಂತಂದ್ರ ನಮಗ 4 ಲಂಬ ಕೋನಗಳು ಇರ್ತಾವ. ಎಲ್ಲಿ ಎಷ್ಟು ಡಿಗ್ರಿ ಇರ್ತದ ಅಂತ ನೋಡಿದಾಗ ನಾವು 90 ಡಿಗ್ರಿಯನ್ನ ಹೊಂದೇವ್. ಎಷ್ಟು ಡಿಗ್ರಿ ಇದಾವ್ರಿ? 90 ಡಿಗ್ರಿ. ಎಷ್ಟು ಕೋನಗಳದಾವ ನೋಡ್ರಿ? ಇಲ್ಲಿ 4 ಕೋನಗಳದಾವ್. 90 ಡಿಗ್ರಿಯನ್ನ ಹೊಂದಿರತಕ್ಕಂತಹ 4 ಕೋನಗಳು ಇಲ್ಲಿ ಅದಾವ ಚಿತ್ರದಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳೇ ಆಪ್ಷನ್ ಡಿ ಸರಿಯಾದಿರ್ತಕ್ಕಂತಹ ಉತ್ತರ ಆಗ್ತದ. ನಿಮ್ಮ ಕೋನಗಳ ಬಗ್ಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ನಾನು ಏನ್ ಮಾಡಿದೀನಿ ಅಂತಂದ್ರೆ ಸಾಕಷ್ಟು ಕ್ಲಾಸ್ಗಳಲ್ಲಿ ಸಂಪೂರ್ಣವಾಗಿ ಕೋನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಹಾಗಾಗಿ ಇನ್ನೂ ಒಂದ್ಸರಿ ನಿಮಗೆ ಕೊಡ್ತೀನಿ. ಏನಪ್ಪಾ ಅಂತಂದ್ರ ಲಘು ಕೋನ ಅಂತಂದ್ರೆ ಏನು? ಕೋನಗಳಲ್ಲಿ ಪ್ರಕಾರಗಳು ಬರ್ತಾವ. ಲಘು ಕೋನ ಅಂತಂದ್ರೆ ಏನಂತಂದ್ರ, ಲಘು ಕೋನ ಅಂತಂದ್ರೆ ಏನಂದ್ರ 0 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಆ ಒಂದು ಅಳತೆಯ ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಲಘು ಕೋನ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇತ್ತು ಅಂತಂದ್ರ, ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ಲಂಬ ಕೋನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ವಿಶಾಲ ಕೋನ ಅಂತೇಳಿ ಬರ್ತದ. ಓಕೆ, ವಿಶಾಲ ಕೋನ ಅಂತಂದ್ರೆ ಏನ್ರಿ? ವಿಶಾಲ ಕೋನ ಅಂತಂದ್ರ 90 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 180 ಡಿಗ್ರಿಗಿಂತ ಏನಿರ್ಬೇಕು? ಕಡಿಮೆ ಇರ್ಬೇಕು. ಸಿಂಬಾಲ್ಸ್ ಅನ್ನ ಹಾಕ್ತಿದೀನಿ ನೋಡ್ರಿ. 90 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 180 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಆ ಒಂದು ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ವಿಶಾಲ ಕೋನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸರಳ ಕೋನ ಅಂತೇಳಿ ಬರ್ತದ. ಹೌದಾ? ಸರಳ ಕೋನ ಅಂತೇಳಿ ಬರ್ತದ. ಸರಳ ಕೋನ ಎಷ್ಟ್ ಡಿಗ್ರಿ ಇರ್ತದ ಅಂತಂದ್ರ ಎಕ್ಸಾಕ್ಟ್ ಆಗಿ 180 ಡಿಗ್ರಿ ಹೊಂದಿತ್ತು ಅಂತಂದ್ರ
180 ಡಿಗ್ರಿ ಕೋನದ ಅಳತೆ ಇತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಸರಳ ಕೋನ ಅಂತೇಳಿ ಕರಿತೀವಿ. ಆಮೇಲೆ ಸರಳಾಧಿಕ ಕೋನ ಅಂತೇಳಿ ಬರ್ತದ. ಇದಾಗಣ ಏನ್ ಬರ್ತದ್ರಿ? ಸರಳಾಧಿಕ ಕೋನ. ಸರಳಾಧಿಕ ಕೋನ ಅಂತ ಬರ್ತದ. ಸರಳಾಧಿಕ ಕೋನ ಎಷ್ಟಿರ್ತದ ಅಂತಂದ್ರ ಸರಳಕ್ಕಿಂತನೂ ಅಧಿಕ ಅಂತಂದ್ರ 180 ಡಿಗ್ರಿಗಿಂತ ಹೆಚ್ಚಿರ್ತದ, 360 ಡಿಗ್ರಿಗಿಂತ ಕಡಿಮೆ ಇರ್ತದ. 360 ಡಿಗ್ರಿಗಿಂತ ಕಡಿಮೆ ಇರ್ತದ. ಈ ಒಂದು ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಸರಳಾಧಿಕ ಕೋನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇನ್ನು ಎಕ್ಸಾಕ್ಟ್ ಆಗಿ 360 ಡಿಗ್ರಿ ಹೊಂದಿತ್ತು ಅಂತಂದ್ರ ಎಕ್ಸಾಕ್ಟ್ ಆಗಿ 360 ಡಿಗ್ರಿ ಹೊಂದಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಪೂರ್ಣ ಕೋನ ಅಂತೇಳಿ ಕರಿತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಲಂಬ ಕೋನ, ಲಘು ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣ ಕೋನ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತಿದೀನಿ. ಇನ್ನೂ ಕೋನಗಳು ಬರ್ತಾವ. ಸೈನಿಕ ಎಕ್ಸಾಮ್ ನಲ್ಲಿ ನಿಮಗೆ ಕೇಳ್ತಿರ್ತಕ್ಕಂತಹ ಕೋನಗಳು ಯಾವ ಅಂತಂದ್ರ ಅನುರೂಪ ಕೋನಗಳು ಅಂತೇಳಿ ಬರ್ತದ. ಅನುರೂಪ ಕೋನಗಳು ಅಂತೇಳಿ ಬರ್ತದ. ಆಮೇಲೆ ಶೃಂಗಾಭಿಮುಖ ಕೋನಗಳು ಅಂತೇಳಿ ಬರ್ತದ. ಶೃಂಗಾಭಿಮುಖ ಕೋನ ಅಂತೇಳಿ ಬರ್ತದ. ಆಮೇಲೆ ಪಾರ್ಶ್ವಕೋನ ಅಂತೇಳಿ ಬರ್ತದ. ಪಾರ್ಶ್ವಕೋನ ಅಂತೇಳಿ ಬರ್ತದ. ಆಮೇಲೆ 4ನೇ ಪೂರಕ ಕೋನ ಅಂತೇಳಿ ಬರ್ತದ. ನೆಕ್ಸ್ಟ್ ಪರಿಪೂರಕ ಕೋನ ಅಂತೇಳಿ ಬರ್ತದ. ಪರಿಪೂರಕ ಕೋನ ಅಂತೇಳಿ ಬರ್ತದ. ಈ ಎಲ್ಲಾ ಕೋನಗಳ ಪ್ರಕಾರಗಳನ್ನ ನಾನು ಏನ್ ಮಾಡ್ತಿದೀನಿ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ನೋಡ್ರಿ, ಅನುರೂಪ ಕೋನ, ಶೃಂಗಾಭಿಮುಖ ಕೋನ, ಪರಿಪೂರಕ ಕೋನ, ಪೂರಕ ಕೋನ, ಪಾರ್ಶ್ವಕೋನ ಈ ಎಲ್ಲಾ ಒಂದು ಕೋನಗಳನ್ನ ಯಾವ ಒಂದು ಎಕ್ಸಾಮ್ ನಲ್ಲಿ ಕೇಳ್ತಾರಂತಂದ್ರ ನಿಮ್ಮ ಒಂದು ನವೋದಯ ಎಕ್ಸಾಮ್ ನಲ್ಲಿ ಮತ್ತು ಸೈನಿಕ ಎಕ್ಸಾಮ್ ನಲ್ಲಿ ಕೇಳ್ತಿರ್ತಾರ. ಅದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂತಂದ್ರ ಆಪ್ಷನ್ ಡಿ ಅಲ್ಲಿದೆ. ಆಪ್ಷನ್ ಡಿ 4 ಕೋನಗಳು, 4 ಲಂಬ ಕೋನಗಳು ಈ ಒಂದು ಚಿತ್ರದಲ್ಲಿ ಇದಾವೆ. ನೆಕ್ಸ್ಟ್ ನೋಡ್ರಿ, ಒಂದು ಚೌಕದ ಸುತ್ತಳತೆಯು 60 ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತೇಳಿ ಕೇಳಿದಾರೆ. ಹೌದಾ? ಒಂದು ಚೌಕ ಅಂದಾಗ ನಾವ್ ಏನ್ ಮಾಡ್ಬಿಡ್ಬೇಕು? ಒಂದು ಚೌಕವನ್ನ ತೆಗೆದುಕೊಂಡ್ ಬಿಡ್ಬೇಕು. ಒಂದು ಚೌಕದ ಏನ್ ಮಾಡ್ಯಾರ ಅಂತಂದ್ರ ಸುತ್ತಳತೆ, ಟೋಟಲ್ ಸುತ್ತಳತೆಯನ್ನ ಕೊಟ್ಟಾರ ಅಂತಂದ್ರ 4 ಬಾಹುಗಳು ಸಮ ಇರ್ತಾವ ಚೌಕದಲ್ಲಿ. ಹೌದಾ? ಚೌಕದಲ್ಲಿ 4 ಬಾಹುಗಳು ಸಮ ಇರ್ತಾವ ಅಂತಂದ್ರ ಟೋಟಲ್ ಎಷ್ಟ್ ಕೊಟ್ಟಾರ ಅಂತಂದ್ರ ಇದ್ರದ್ದು 60 ಕೊಟ್ಟಾರ. ಎಷ್ಟು ಬಾಹುಗಳದಾವ? 4 ಬಾಹುಗಳದಾವ. ಹಾಗಾಗಿ ಡಿವೈಡೆಡ್ ಬೈ 4 ಮಾಡ್ಬಿಡ್ರಿ. 4 ಒಂದ್ಲೆ 2 ಉಳಿತು, 4 5 20. ಹಾಗಾದ್ರ 15 ಆಯ್ತು. ಅಂದ್ರ ಒಂದು ಬಾಹುವಿನ ಅಳತೆ 15 ಮೀಟರ್ ಆಯ್ತು. ಹಾಗಾದ್ರೆ ಇದ್ರ ವಿಸ್ತೀರ್ಣ ಕೇಳ್ಯಾರ. ಚೌಕದ ವಿಸ್ತೀರ್ಣ ಈಕ್ವಲ್ ಟು ನಮಗ್ ಫಾರ್ಮುಲಾ ಏನೈತಿ ಅಂತಂದ್ರ ಚೌಕದ ವಿಸ್ತೀರ್ಣ ಈಕ್ವಲ್ ಟು ಫಾರ್ಮುಲಾ ಏನೈತಿ ಅಂತಂದ್ರ ಉದ್ದ ಇಂಟು ಉದ್ದ ಅಂತೇಳಿ ಕರಿತೀವಿ, ಅಥವಾ ಬಾಹು ಇಂಟು ಬಾಹು ಅಂತೇಳಿ ಕರಿತೀವಿ. ಓಕೆ, ಉದ್ದ ಇಂಟ ಉದ್ದ ಅಂತೇಳಿ ಕರಿತೀವಿ, ಅಥವಾ ಬಾಹು ಇಂಟು ಬಾಹು ಅಂತೇಳಿ ಕರಿತೀವಿ. ಹಾಗಾದ್ರ ಇಲ್ಲಿ 15 ಇಂಟು 15 ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ ಅಂತಂದ್ರ ಬಹಳ ಈಜಿ ಆಗಿರ್ತಕ್ಕಂಥ ವರ್ಗ ಸಂಖ್ಯೆಗಳು ಯಾರಿಗ್ ಗೊತ್ತಿರ್ತದಲ್ಲ ಅವ್ರು ಡೈರೆಕ್ಟ್ ಆಗಿ ಆನ್ಸರ್ ಬರಿಬಹುದು. 15ರ ವರ್ಗ ಏನಪ್ಪಾ ಅಂತಂದ್ರ 225. ಮುಂದೆ ಏನ್ ಬರ್ತದ ಅಂತಂದ್ರ ವಿಸ್ತೀರ್ಣವನ್ನ ಕೇಳಿದಾರ. ವಿಸ್ತೀರ್ಣವನ್ನ ಅಳೆಯುವ ಮಾನ ಚದರ್ ಅಂತೇಳಿ ಬರ್ತದ. ಚದರ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂತ ಅಳತೆ ಏನೈತಿ ಅಂತಂದ್ರ ಮೀಟರ್ ಐತಿ. ಮುಂದೆ ಏನ್ ಇಡ್ಬೇಕು? ಚದರ್ ಮೀಟರ್ ಅಂತ ಹೇಳಿ ಇಡ್ಬೇಕು. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಕೈತ್ರಿ ನಮಗ? ಆಪ್ಷನ್ ಸಿ. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ. ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡ್ರಿ, ಬ್ರಾಕೆಟ್ ಓಪನ್ ಬ್ರಾಕೆಟ್ ಇದೆ. ಬ್ರಾಕೆಟ್ 25 ಮೈನಸ್ 15 ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ 2 ಪ್ಲಸ್ 5 ಈಕ್ವಲ್ ಟು ಎಕ್ಸ್ ಆದರೆ, ಇಲ್ಲಿ ಎಕ್ಸ್ ನ ಬೆಲೆಯು ಎಷ್ಟು ಅಂತ ಕೇಳಿದಾರೆ. ಹೌದಾ? ಎಕ್ಸ್ ನ ಬೆಲೆಯು ಎಷ್ಟು ಅಂತ ಕೇಳಿದಾಗ ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತಂದ್ರೆ ನಮಗೆ ಬೋರ್ಡ್ ಮಾಸ್ ಮೇಲೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ. ನಾನು ನಿನ್ನೆ ಒಂದು ಕ್ಲಾಸ್ ನಲ್ಲಿ ಬೋರ್ಡ್ ಮಾಸ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಕ್ಲಾಸ್ ಅನ್ನ ಮಾಡಿದ್ದೆ. ಇನ್ನು ಯಾರಾದ್ರೂ ಅದನ್ನ ನೋಡಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ಹೋಗಿ ಆ ಒಂದು ಕ್ಲಾಸ್ ಅನ್ನ ನೋಡ್ರಿ. ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ. ಫಸ್ಟ್ ನಾವ್ ಏನ್ ಮಾಡ್ಬೇಕು? ಬೋರ್ಡ್ ಮಾಸ್ ಕೊಟ್ಟಿದ್ರು ಅಂತಂದ್ರ ಫಸ್ಟ್ ಬ್ರಾಕೆಟ್ಸ್ ಅನ್ನ ತೆಗಿಬೇಕು. ಹೌದಾ? ಬ್ರಾಕೆಟ್ ಅಲ್ಲಿ ಇರೋದು ಏನಿದೆ? 25 ಮೈನಸ್ 15 ಇದೆ. ಹಾಗಾದ್ರೆ 25ರಲ್ಲಿ 15 ಕಳೆದ್ರೆ ಎಷ್ಟು ಉಳಿತು? ನಮಗ 10 ಉಳಿತು.
ಡಿವೈಡೆಡ್ ಬೈ ಇದೆ, ಡಿವೈಡೆಡ್ ಬೈ 2 ಅಂತ ಇದೆ, ಪ್ಲಸ್ 5 ಅಂತಿದೆ. ಹಾಗಾದ್ರೆ ಎಕ್ಸ್ ಅಂತ ಇದೆ. ಓಕೆ, ಈಕ್ವಲ್ ಟು ಎಕ್ಸ್ ಅಂತಿದೆ. ಹಾಗಾದ್ರೆ 2 1 2 5 ಎಷ್ಟು ಉಳಿತ್ರಿ ಇಲ್ಲಿ? 5 ಪ್ಲಸ್ 5 ಅಂತ ಹೇಳಿ ಉಳಿತು. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 5 ಪ್ಲಸ್ 5 ಮಾಡಿದಾಗ ನಮಗೆ ಎಕ್ಸ್ ನ ವ್ಯಾಲ್ಯೂ ಬಂತು. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತ್ರಿ? ನಮಗ 10 ಅಂತ ಆಯ್ತು. ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ನೀವು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಎಲ್ಲಾ ನಿಮ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಎಲ್ರಿಗೂ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಆಮೇಲೆ ಇನ್ನೊಂದು ನಿಮಗೆ ನೆನ್ಪಿಟ್ಟುಕೊಂತ ವಿಷಯ ಏನಪ್ಪಾ ಅಂತಂದ್ರ, ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ಆನ್ಲೈನ್ ತರಗತಿಗಳು ಮತ್ತು ಆಫ್ಲೈನ್ ತರಗತಿಗಳು, ವಸತಿ ಸಹಿತ ಮತ್ತು ವಸತಿ ರಹಿತ ಆಫ್ಲೈನ್ ತರಗತಿಗಳು ಕೂಡ ಪ್ರಾರಂಭ ಆಗಿದಾವ. ಪ್ರವೇಶಗಳು ಪ್ರಾರಂಭ ಆಗಿದಾವ. ಜೂನ್ 1ರಿಂದ ನಿಮ್ಗೆ ಏನಾಗ್ತದ ಅಂತಂದ್ರ, ಆನ್ಲೈನ್ ತಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಕೂಡ ಪ್ರಾರಂಭ ಆಗ್ತಾವ ವಿದ್ಯಾರ್ಥಿಗಳೇ. ಹಾಗಾಗಿ ಇನ್ನೂ ಯಾರಾದ್ರೂ ನೀವೇನಾದ್ರು ಅಡ್ಮಿಷನ್ಸ್ ಗಳನ್ನ ತೆಗೆದುಕೊಳ್ಳ ಬಯಸಿದ್ರೆ ಇವತ್ತೇ ಏನ್ ಮಾಡ್ರಿ ಅಂತಂದ್ರ, ಕರೆ ಮಾಡಿ ನಿಮ್ಮ ಒಂದು ಸೀಟ್ ಗಳನ್ನ ಕನ್ಫರ್ಮ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾಗಿ ಇನ್ನು ಏನಪ್ಪಾ ಅಂತಂದ್ರ, ನವೋದಯ ಸೈನಿಕ ಆಗಿರ್ಬೋದು, ಮುರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಆಳ್ವಾಸ್ ಎಕ್ಸಾಮ್ ಆಗಿರ್ಬೋದು, ಈ ಒಂದು ಎಲ್ಲ ಸಂಪೂರ್ಣ ಒಂದು ಎಕ್ಸಾಮ್ನ 6ರಿಂದ 7 ಎಕ್ಸಾಮ್ನ ಒಂದು ಸಂಪೂರ್ಣ ತಯಾರಿಯನ್ನ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನಾವು ಮಾಡಿಕೊಡ್ತಾ ಇದೀವಿ ವಿದ್ಯಾರ್ಥಿಗಳೇ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಸೈನಿಕ ಸ್ಕೂಲ್ಗೆ, ನವೋದಯ ಸ್ಕೂಲ್ಗೆ ಸೆಲೆಕ್ಷನ್ ಆಗಿದಾರ. ನೀವು ಕೂಡ ಆ ಒಂದು ಲಿಸ್ಟಿನಲ್ಲಿ ನೀವು ಇರ್ಬೇಕು ಅಂತಂದ್ರ ಇವತ್ತ ಏನ್ ಮಾಡ್ರಿ ಅಂತಂದ್ರ, ಅಡ್ಮಿಷನ್ಸ್ ಗಳನ್ನ ಪಡ್ಕೊಡ್ರಿ, ತರಬೇತಿಯನ್ನ ತಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.